ನಮಸ್ಕಾರ ವೀಕ್ಷಕರೇ ಆಪರೇಷನ್ ಸಿಂಧೂರ ಭರದಿಂದ ಸಾಗಿದೆ. ರೋಚಕವಾದಂತಹ ಆಪರೇಷನ್ ನಡೀತಾ ಇದೆ. ಆಪರೇಷನ್ ಸಿಂಧೂರದ ಅಡಿಯಲ್ಲಿ ಆಪರೇಷನ್ ಕೆಲ್ಲರ್ ನಡೀತಾ ಇದೆ. ಒಂದು ಕಡೆ ಪಾಕಿಸ್ತಾನದಿಂದ ಪಹಲ್ಗಾಮ್ ದಾಳಿಕೋರರಿಗೆ ಹಣದ ಹೊಳೆಯೇ ಹರಿತಾ ಇದೆ. ಭೀಕರ ಪಹಲ್ಗಾಮ್ ದಾಳಿಗೆ ಸುಪಾರಿ ಕೊಟ್ಟಿದ್ದೇ ಪಾಕಿಸ್ತಾನ ಅನ್ನೋದು ಈಗ ಬಟಾಬಯಲಾಗಿದೆ. ಮತ್ತೊಂದು ಕಡೆ ಭಾರತ ಉಗ್ರರ ಬೇಟೆಯನ್ನ ಮುಂದುವರೆಸಿದೆ. ಭಾರತೀಯ ಸೇನೆ ಭರ್ಜರಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಕೇವಲ ಸೇನೆಯ ಕೋಂಬಿಂಗ್ ಮಾತ್ರ ಅಲ್ಲದೆ ಡ್ರೋನ್ಗಳ ಮೂಲಕವಾಗಿಯೂ ಉಗ್ರರ ಅಡಗುತಾಣಗಳನ್ನ ಪತ್ತೆ ಹಚ್ಚಲಾಗ್ತಾ ಇದೆ. ಉಗ್ರ ನೆಲೆಗಳನ್ನ ಇಂಚಿಂಚು ಹುಡುಕಲಾಗ್ತಾ ಇದೆ. ಅದರ ಪರಿಣಾಮ ಈಗ ಮತ್ತೆ ಉಗ್ರರ ಎನ್ಕೌಂಟರ್ ಆಗಿದೆ. ಒಂದಲ್ಲ ಎರಡಲ್ಲ 3 ಸ್ಥಳಗಳಲ್ಲಿ ಉಗ್ರರನ್ನ ಪತ್ತೆ ಹಚ್ಚಿ ಎನ್ಕೌಂಟರ್ ಮಾಡಲಾಗಿದೆ. ಅದರಲ್ಲೂ ಒಂದು ಕಡೆಯಂತೂ ಅದೆಂತಹ ದೃಶ್ಯ ಅಂತ ಹೇಳಿದ್ರೆ, ಪಹಲ್ಗಾಮ್ನಲ್ಲಿ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಇದ್ದಂತಹ ರೋಷಾವೇಶ ಈಗ ಇಲ್ಲ. ಉಗ್ರನೋರ್ವ ಎನ್ಕೌಂಟರ್ಗೆ ಬಲಿಯಾಗ್ತೀನಿ ಅಂತ ಭಯದಲ್ಲಿ ಬಿಕ್ಕಿ ಹತ್ತಿದ್ದಾನೆ. ಒಟ್ಟಾರೆಯಾಗಿ ಮತ್ತೆ 16 ಉಗ್ರರ ತಲೆಯನ್ನ ಚೆಂಡಾಡಲಾಗಿದೆ. ಸ್ನೇಹಿತರೆ, ಆಪರೇಷನ್ ಸಿಂಧೂರ್ ಯಶಸ್ಸಿನಿಂದಾಗಿ ಭಾರತೀಯ ಸೇನೆಯ ನೈತಿಕ ಸ್ಥೈರ್ಯ ಹೆಚ್ಚಾಗಿದೆ. ಸೇನೆಯು ಈಗ ಭಯೋತ್ಪಾದನೆ ವಿರುದ್ಧ ಹೊಸ ಕಾರ್ಯಾಚರಣೆಯನ್ನ ಆರಂಭಿಸಿದೆ. ಅದಕ್ಕೆ ಆಪರೇಷನ್ ಕೆಲ್ಲರ್ ಅಂತಲೂ ಹೆಸರಿಡಲಾಗಿದೆ. ಈಗಾಗಲೇ ಈ ಕಾರ್ಯಾಚರಣೆ ಅಡಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಸೋಪಿಯಾನ್ ಜಿಲ್ಲೆಯ ಶುಕ್ರು ಕೆಲ್ಲರ್ ಅರಣ್ಯ ಪ್ರದೇಶದಲ್ಲಿ ಭದ್ರತಾ ಪಡೆಗಳೊಂದಿಗೆ ಸತತ 2 ಗಂಟೆಗಳ ಕಾಲ ನಡೆದಂತಹ ರಣರೋಚಕ ಗುಂಡಿನ ಕಾಳಗದಲ್ಲಿ ಲಷ್ಕರ್ ಎ ತೊಯ್ಬಾದ 3 ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ. ಗುಪ್ತಚರ ಮಾಹಿತಿಯ ಆಧಾರದ ಮೇಲೆ ಈ ವಾರದ ಆರಂಭದಲ್ಲೇ ಭಾರತೀಯ ಸೇನೆ ಕೆಲ್ಲರ್ ದಟ್ಟ ಅರಣ್ಯ ಪ್ರದೇಶದಲ್ಲಿ ಲಷ್ಕರ್ ಎ ತೊಯ್ಬಾದ 3 ಉಗ್ರರನ್ನ ಸದೆ ಬಡಿದಿದೆ. ಅದರ ಬೆನ್ನಲ್ಲೇ ಈಗ ಪುಲ್ವಾಮಾದಲ್ಲೂ ಭರ್ಜರಿ ಬೇಟೆಯನ್ನು ನಡೆಸಿದೆ. ಬೆಳ್ಳಂಬೆಳಗ್ಗೆ 3 ಉಗ್ರರನ್ನ ಫಿನಿಶ್ ಮಾಡಿದ್ದಾರೆ. ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿರುವ ತ್ರಾಲ್ನ ನಾದಿರ್ ಗ್ರಾಮದಲ್ಲಿ ಭದ್ರತಾ ಪಡೆ ಹಾಗೆ ಉಗ್ರರ ನಡುವೆ ಭೀಕರ ಗುಂಡಿನ ಕಾಳಗ ನಡೆದಿದೆ. ಸತತ 1-2 ಗಂಟೆಗಳ ಕಾಲ ನಡೆದಂತಹ ಈ ರಣರೋಚಕ ಗುಂಡಿನ ಕಾಳಗದಲ್ಲಿ 3 ಉಗ್ರರ ಕತೆ ಮುಗಿದಿದೆ. ಆ ಮೂಲಕ ಜಮ್ಮು ಕಾಶ್ಮೀರದಾದ್ಯಂತ ಉಗ್ರರನ್ನ ಸರ್ವನಾಶ ಮಾಡ್ತಾ ಇದೆ. ಉಗ್ರರು ಅದೆಲ್ಲೇ ಅಡಗಿ ಕುಳಿತಿದ್ರೂ ಬಿಡದೆ ಅವರ ತಲೆಗಳನ್ನ ಛಿದ್ರ ಮಾಡಲಾಗ್ತಾ ಇದೆ. ಇನ್ನು ಈ ಒಂದು ಎನ್ಕೌಂಟರ್ ಕಾರ್ಯಾಚರಣೆಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಸಂಗತಿಯೂ ನಡೆದಿದೆ. ಎನ್ಕೌಂಟರ್ಗೂ ಮುನ್ನ ಕಟ್ಟಡದಲ್ಲಿ ಅಡಗಿಕೊಂಡಿದ್ದ ಜೈಷ್ ಭಯೋತ್ಪಾದಕರನ್ನ ಡ್ರೋನ್ ಸೆರೆ ಹಿಡಿದಿದೆ. ಜೈಷ್ ಭಯೋತ್ಪಾದಕರನ್ನ ಎನ್ಕೌಂಟರ್ನಲ್ಲಿ ಹತ್ಯೆ ಮಾಡುವ ಮೊದಲು ಅವರು ಅಡಗಿಕೊಳ್ಳೋದನ್ನ ಡ್ರೋನ್ ದೃಶ್ಯಾವಳಿಗಳು ತೋರಿಸ್ತಿವೆ. ನಿರ್ಮಾಣ ಹಂತದಲ್ಲಿರುವ ಕಟ್ಟಡದಲ್ಲಿ ಆಶ್ರಯವನ್ನ ಪಡೆದು ತಮ್ಮ ಶಸ್ತ್ರಾಸ್ತ್ರಗಳನ್ನ ಹಿಡಿದಿರೋದನ್ನ ಈ ವಿಡಿಯೋದಲ್ಲಿ ನೋಡಬಹುದಾಗಿದೆ. ಇದನ್ನ ಆಧರಿಸಿಯೇ ಅವರತ್ತ ಗುರಿಯಿಟ್ಟು ಎನ್ಕೌಂಟರ್ ಮಾಡಲಾಗಿದೆ. ಒಟ್ಟಿನಲ್ಲಿ ಉಗ್ರರ ಹುಟ್ಟಡಗಿಸೋದಕ್ಕೆ ಭಾರತೀಯ ವೀರ ಯೋಧರು ಪಣ ತೊಟ್ಟಿದ್ದಾರೆ. ಹುಡುಕಿ ಉಗ್ರರ ಕಥೆಯನ್ನು ಮುಗಿಸುತ್ತಿದ್ದಾರೆ. ಕಣಿವೆ ರಾಜ್ಯದಲ್ಲಿ ಸೇನೆ ಹದ್ದಿನ ಕಣ್ಣಿಟ್ಟಿದ್ದು ಕೇವಲ 48 ಗಂಟೆಯಲ್ಲಿ 6 ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಉಗ್ರರ ವಿರುದ್ಧ ಸೇನಾ ಕಾರ್ಯಾಚರಣೆ ಮುಂದುವರೆದಿದೆ. ಉಗ್ರರಿಗೆ ಈಗ ಪ್ರಾಣ ಭಯ ಶುರುವಾಗಿದೆ. ಕಾಶ್ಮೀರದಲ್ಲಿ ನಡೆದಂತಹ ಸರಣಿ ಎನ್ಕೌಂಟರ್ಗಳ ಬೆನ್ನಲ್ಲೇ ಮತ್ತೊಂದು ಮಹತ್ವದ ಕಾರ್ಯಾಚರಣೆ ನಡೆದಿದೆ. ಮಯನ್ಮಾರ್ ಗಡಿಯಲ್ಲಿ ಕಾಣಿಸಿಕೊಂಡು ಉಪಟಳ ನೀಡುತ್ತಿದ್ದ 10 ಉಗ್ರರನ್ನ ಅಸ್ಸಾಂ ರೈಫಲ್ಸ್ ಪಡೆಯು ಮಣಿಪುರದಲ್ಲಿ ಹತ್ಯೆಗೈದಿದೆ. ಈ ಕಾರ್ಯಾಚರಣೆ ಇನ್ನೂ ಮುಂದುವರೆದಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಭಾರತ ಮಯನ್ಮಾರ್ ಗಡಿಯ ಬಳಿ ಇರುವ ನ್ಯೂ ಸಮತಲ್ ಗ್ರಾಮದ ಸಮೀಪದಲ್ಲಿ ಶಸ್ತ್ರಸಜ್ಜಿತ ಉಗ್ರಗಾಮಿಗಳ ಇರುವಿಕೆ ಬಗ್ಗೆ ಗುಪ್ತಚರ ಮಾಹಿತಿ ಸಿಕ್ಕ ನಂತರದಲ್ಲಿ ಈ ಕಾರ್ಯಾಚರಣೆ ಆರಂಭಿಸಲಾಗಿದೆ. ಅಸ್ಸಾಂ ರೈಫಲ್ಸ್ ತಂಡವು ತಕ್ಷಣವೇ ಸ್ಥಳಕ್ಕೆ ತಲುಪಿ ಕಾರ್ಯಾಚರಣೆಯನ್ನ ನಡೆಸಿದೆ. ಈ ವೇಳೆ ಶಂಕಿತ ಉಗ್ರಗಾಮಿಗಳು ಭದ್ರತಾ ಪಡೆಗಳ ಮೇಲೆ ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಯೋಧರು ಕಾರ್ಯತಂತ್ರದಿಂದ ಕಾರ್ಯಾಚರಣೆ ನಡೆಸಿದ್ದು ಭದ್ರತಾ ಪಡೆಗಳು ಪ್ರದೇಶವನ್ನ ಸುತ್ತುವರೆದಿದ್ದಾರೆ. ಆಗ ಅಡಗಿಕೊಂಡಿದ್ದ ಉಗ್ರಗಾಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ. ಇದಕ್ಕೆ ತಕ್ಕ ಪ್ರತ್ಯುತ್ತರ ನೀಡಲಾಗಿದೆ. ಬರೋಬ್ಬರಿ 10 ಉಗ್ರಗಾಮಿಗಳನ್ನ ಹತ್ಯೆ ಮಾಡಲಾಗಿದೆ. ಇನ್ನು ಎನ್ಕೌಂಟರ್ ನಂತರ ಸ್ಥಳದಿಂದ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅಲ್ಲಿಗೆ ಕಳೆದ 3 ದಿನದ ಅವಧಿಯಲ್ಲಿ ಒಟ್ಟು 16 ಉಗ್ರರ ತಲೆಯನ್ನ ಚೆಂಡಾಡಲಾಗಿದೆ. ಇನ್ನು ಭಾರತದ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆಯಿಂದ ಪತರಗೊಟ್ಟಿರುವಂತಹ ಪಾಕಿಸ್ತಾನ ಇದೀಗ ಶಾಂತಿ ಮಾತುಕತೆಯ ಪ್ರಸ್ತಾವನೆಯನ್ನ ಮುಂದಿಡ್ತಾ ಇದೆ. ಭಾರತದೊಂದಿಗೆ ಶಾಂತಿ ಮಾತುಕತೆಗೆ ಸಿದ್ಧ ಅಂತ ಪಾಕಿಸ್ತಾನ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಕಾಶ್ಮೀರ ವಿಷಯವು ಶಾಂತಿಗಾಗಿ ಪ್ರಮುಖ ಅಂಶವಾಗಿದ್ದು ಶಸ್ತ್ರಗಳನ್ನ ಕೆಳಗಿಟ್ಟು ರಾಜತಾಂತ್ರಿಕ ಮಾರ್ಗದಲ್ಲಿ ಶಾಂತಿ ಮಾತುಕತೆ ನಡೆಸುವ ತುರ್ತು ಅಗತ್ಯವಿದೆ ಅಂತ ಶಹಬಾಜ್ ಶರೀಫ್ ಹೇಳಿಕೆ ನೀಡಿದ್ದಾರೆ. ಆ ಮೂಲಕ ಪಾಕಿಸ್ತಾನ ಶಾಂತಿಗಾಗಿ ಚಡಪಡಿಸುತ್ತಿದೆ ಅಂತ ಸಾಬೀತುಪಡಿಸಿದೆ. ಪೆಟ್ಟು ತಿಂದ ಮೇಲೆಯೇ ಸರಿದಾರಿಗೆ ಬರೋದು ಪಾಕಿಸ್ತಾನದ ಹಳೆಯ ಚಾಳಿ. ಪ್ರತಿ ಬಾರಿಯೂ ಭಾರತದ ಸೇನಾ ಏಟು ಬಿದ್ದ ಬಳಿಕವಷ್ಟೇ ನೆರೆಯ ರಾಷ್ಟ್ರ ಶಾಂತಿಗಾಗಿ ಪರಿತಪಿಸುತ್ತೆ. ಭಾರತದೊಂದಿಗೆ ಯುದ್ಧಕ್ಕೆ ಸಿದ್ಧ ಅಂತ ಆರಂಭ ಶೂರತ್ವವನ್ನ ಪ್ರದರ್ಶಿಸುವಂತ ಪಾಕಿಸ್ತಾನ ಕೊನೆಯಲ್ಲಿ ಶಾಂತಿ ಮಾತುಕತೆಯ ಮಾತುಗಳನ್ನಾಡುತ್ತೆ. ಈ ಬಾರಿಯೂ ಸಹ ಇಂತಹದೊಂದು ಪೆಟ್ಟು ತಿಂದ ಬಳಿಕವಷ್ಟೇ ಪಾಕಿಸ್ತಾನವು ಭಾರತಕ್ಕೆ ಶಾಂತಿ ಪ್ರಸ್ತಾವನೆಯನ್ನು ಸಲ್ಲಿಸಿದೆ.
ಸದ್ಯ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಭಯೋತ್ಪಾದನೆಯ ಬೆನ್ನು ಮೂಳೆ ಮುರಿದು ಇಡೀ ವಿಶ್ವದ ಗಮನ ಸೆಳೆದಿದೆ. ಆದರೆ ನಾಯಿಬಾಲ ಡೊಂಕೆ ಎನ್ನುವಂತೆ ಪಾಕಿಸ್ತಾನಕ್ಕೆ ಮಾತ್ರ ಇನ್ನೂ ಬುದ್ಧಿ ಬಂದಿಲ್ಲ. ಭಾರತದ ವೈಮಾನಿಕ ದಾಳಿಯಲ್ಲಿ ಸಾವನ್ನಪ್ಪಿದ ಉಗ್ರರ ಕುಟುಂಬಗಳಿಗೆ ಪಾಕಿಸ್ತಾನ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದೆ. ಪಾಕ್ ಪ್ರಧಾನಿ ಮತ್ತೊಮ್ಮೆ ಉಗ್ರ ಪ್ರೇಮವನ್ನ ಮೆರೆದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಭವಲ್ಪುರದ ಜಾಮಿಯಾ ಮಸೀದಿ ಸುಬಾನಾ ಅಲ್ಲ ಮೇಲೆ ಭಾರತ ಏರ್ ಸ್ಟ್ರೈಕ್ ಮಾಡಿದೆ. ಮಸೀದಿ ಛಿದ್ರವಾಗಿದೆ. ಹೀಗೆ ನಾಶವಾದಂತಹ ಉಗ್ರರ ನೆಲೆಗಳು, ಮನೆಗಳನ್ನು ಮರು ನಿರ್ಮಾಣ ಮಾಡುವಂತಹ ಭರವಸೆಯನ್ನು ಪಾಕಿಸ್ತಾನ ಸರ್ಕಾರ ನೀಡಿದೆ. ಈ ಒಂದು ಘೋಷಣೆಯೊಂದಿಗೆ ಉಗ್ರ ಮಸೂದ್ ಅಜರ್ಗೆ ಬರೋಬ್ಬರಿ 14 ಕೋಟಿ ರೂಪಾಯಿ ಪರಿಹಾರ ಸಿಗ್ತಾ ಇದೆ. ಇದೇ ಆಪರೇಷನ್ ಸಿಂಧೂರ್ ಭಯೋತ್ಪಾದಕ ಮೌಲಾನಾ ಮಸೂದ್ ಅಜರ್ ಕುಟುಂಬವನ್ನೇ ಸರ್ವನಾಶ ಮಾಡಿದೆ. ಮಾನಸಿಕವಾಗಿ ಆತನಿಗೆ ನೋವು ಕೊಟ್ಟು ಬಲಹೀನವನ್ನಾಗಿ ಮಾಡಿದೆ. ಅದನ್ನ ತನ್ನ ಜೀವನದುದ್ದಕ್ಕೂ ಆತ ಮರೆಯೋದಿಲ್ಲ. ಈಗ ಪಾಕಿಸ್ತಾನ ಸರ್ಕಾರ ತನ್ನ ಗಾಯಗಳನ್ನು ಗುಣಪಡಿಸಿಕೊಳ್ತಾ ಇದೆ. ಹೌದು, ಪಾಕಿಸ್ತಾನ ಸರ್ಕಾರ ಭಯೋತ್ಪಾದಕ ಮೌಲಾನಾ ಮಸೂದ್ ಅಜರ್ ಮೇಲೆ ಹಣದ ಸುರಿಮಳೆ ಸುರಿಸಲು ಹೊರಟಿದೆ. ಪಾಕಿಸ್ತಾನದ ಶಹಬಾಜ್ ಸರ್ಕಾರವು ಭಯೋತ್ಪಾದಕ ಸಂಘಟನೆ ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ಗೆ ಸರ್ಕಾರಿ ಪರಿಹಾರ ನಿಧಿಯಿಂದ ಒಟ್ಟು 14 ಕೋಟಿ ರೂಪಾಯಿಗಳನ್ನು ನೀಡಲಾಗ್ತಾ ಇದೆ. ಮಸೂದ್ ಅಜರ್ನ ಕುಟುಂಬದ 14 ಜನರು ಸಾವನ್ನಪ್ಪಿದ್ದಾರೆ. ಆದ್ದರಿಂದ ಶಹಬಾಜ್ ಸರ್ಕಾರ ಪ್ರತಿ ಸಾವಿಗೆ 1 ಕೋಟಿ ರೂಪಾಯಿ ನೀಡ್ತಾ ಇದೆ. ಇದೆಲ್ಲವನ್ನ ಸೇರಿಸಿದ್ರೆ 14 ಕೋಟಿ ರೂಪಾಯಿ ಆಗುತ್ತೆ. ಈ ರೀತಿಯಾಗಿ ಭಯೋತ್ಪಾದಕ ಮಸೂದ್ ಅಜರ್ ಪಾಕಿಸ್ತಾನ ಸರ್ಕಾರದಿಂದ 14 ಕೋಟಿ ರೂಪಾಯಿಗಳನ್ನು ಪಡಿತಾ ಇದ್ದಾನೆ. ಭಾರತವು ಬಹಲ್ವಪುರದಲ್ಲಿರುವ ಜೈಷ್ ಎ ಮೊಹಮ್ಮದ್ ಪ್ರಧಾನ ಕಚೇರಿಯ ಮೇಲೆ ಕ್ಷಿಪಣಿಗಳ ದಾಳಿ ಮಾಡಿತ್ತು. ಉಗ್ರ ಸಂಘಟನೆಯ ಶಿಬಿರವನ್ನೇ ಧ್ವಂಸ ಮಾಡಲಾಯಿತು. ಮಸೂದ್ ಅಜರ್ ಕುಟುಂಬದ 14 ಸದಸ್ಯರ ಶವಗಳು ಬಿದ್ದಿದ್ದು ಕೂಡ ಇಲ್ಲಿಯೇ. ಭಾರತದ ದಾಳಿಯಲ್ಲಿ ಮಸೂದ್ ಅಜರ್ನ ಸಹೋದರಿ ಮತ್ತು ಭಾವ ಸೇರಿದಂತೆ 14 ಜನರು ಸಾವನ್ನಪ್ಪಿದ್ದಾರೆ. ಮಸೂದ್ ಅಜರ್ನ ಅಕ್ಕ, ಭಾವ, ಸೋದರಳಿಯ ಮತ್ತು ಅವನ ಹೆಂಡತಿ, ಸೊಸೆ ಮತ್ತು ಅವನ ಕುಟುಂಬದ 5 ಮಕ್ಕಳು ಸೇರಿದ್ದಾರೆ ಅಂತ ಸ್ವತಃ ಮಸೂದ್ ಅಜರ್ ದೃಢಪಡಿಸಿದ್ದಾನೆ. ಈ ಒಂದು ಘಟನೆಯ ಬಳಿಕ ಆತ ಭಾರತದ ವಿರುದ್ಧ ಕತ್ತಿ ಮಸಿತಾ ಇದ್ದು ತನ್ನ ಉಗ್ರಗಾಮಿಗಳನ್ನು ಮುಂದಿಟ್ಕೊಂಡು ಯಾವಾಗ ಬೇಕಾದರೂ ಭಾರತದ ಮೇಲೆ ದಾಳಿಗೆ ಸಂಚು ರೂಪಿಸಬಹುದು. ಆದರೆ ಪಾಕಿಸ್ತಾನ ತನ್ನ ಉಗ್ರರನ್ನ ಸಾಕೋದಕ್ಕೆ IMF ನಿಧಿಯನ್ನ ಬಳಸಿಕೊಳ್ತಾ ಇದೆ. ಹೌದು, ಕೆಲವೇ ದಿನಗಳ ಹಿಂದಷ್ಟೇ ಭಾರತದ ಸೇನಾ ದಾಳಿಯಿಂದ ತನ್ನ ಮೂಲಭೂತ ಸೌಕರ್ಯಗಳು ನಾಶವಾಗಿದೆ ಅಂತ ಹೇಳಿ ಅತ್ತೂ ಕರೆದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ $100 ಬಿಲಿಯನ್ ಹಣವನ್ನ ಸಾಲ ಪಡೆದುಕೊಂಡಿದ್ದ ಪಾಕಿಸ್ತಾನ ಇದೀಗ ಆ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಆ ಹಣದಿಂದಲೇ ಭಯೋತ್ಪಾದಕರು ಮತ್ತು ಅವರ ಕುಟುಂಬಗಳಿಗೆ ನೇರವಾಗಿ ಸಹಾಯ ಮಾಡ್ತಾ ಇದೆ. ನಿಷೇಧಿತ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮುಖ್ಯಸ್ಥನಾಗಿರುವ ಅಜರ್ 2001ರಲ್ಲಿ ಭಾರತದ ಸಂಸತ್ತಿನ ಮೇಲೆ ನಡೆದಂತಹ ದಾಳಿ ಮತ್ತು ಪುಲ್ವಾಮಾ ದಾಳಿಯ ರೂವಾರಿಯಾಗಿದ್ದಾನೆ. ಪುಲ್ವಾಮಾ ದಾಳಿಗೆ ಪ್ರತಿಕಾರವಾಗಿ ಭಾರತ ಬಾಲಾಕೋಟ್ನಲ್ಲಿರುವ ಜೈಷ್ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿತ್ತು. ಅದಾದ ಬಳಿಕ 2019ರ ಮೇ 1ರಂದು ವಿಶ್ವಸಂಸ್ಥೆ ಅಜರ್ನನ್ನ ಜಾಗತಿಕ ಉಗ್ರ ಅಂತ ಘೋಷಣೆ ಮಾಡಿದೆ. ಇಂತಹ ಉಗ್ರನಿಗೆ ಈಗ ಪಾಕಿಸ್ತಾನ ಸಹಾಯ ಮಾಡ್ತಾ ಇದೆ. ಇನ್ನು ನಮ್ಮ ಭಾರತದಲ್ಲಿ ಇಂತಹ ಉಗ್ರರನ್ನ ಪೋಷಿಸುವಂತಹ ಪಾಪಿ ಪಾಕಿಸ್ತಾನಕ್ಕೆ ಜೈ ಅನ್ನುವವರು ಕೂಡ ಇದ್ದಾರೆ ಅನ್ನೋದು ಬಹಳ ದುಃಖದ ಸಂಗತಿ. ಪಾಕಿಸ್ತಾನದ ನಾಟಕ ಇಲ್ಲಿಗೆ ನಿಲ್ಲೋದಿಲ್ಲ. ಹನಿ ನೀರಿಗಾಗಿ ಈಗ ಭಾರತದೆದುರು ಮಂಡಿಯೂರಿದೆ ಪಾಕಿಸ್ತಾನ. ಸಿಂಧೂ ನದಿ ನೀರನ್ನು ಬಿಡುವಂತೆ ಪಾಕ್ ಅಧಿಕಾರಿಗಳು ಭಾರತಕ್ಕೆ ಪತ್ರವನ್ನು ಬರೆದಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಆಪರೇಷನ್ ಸಿಂಧೂರದ ಮೂಲಕವಾಗಿ ತಕ್ಕ ತಿರುಗೇಟನ್ನು ಕೊಡಲಾಗಿದೆ. ಭಾರತದ ಬಳಿ ಕದನ ವಿರಾಮಕ್ಕೆ ಅಂಗಲಾಚಿದಂತಹ ಪಾಕಿಸ್ತಾನ ಇದೀಗ ಸಿಂಧೂ ನದಿ ನೀರು ಒಪ್ಪಂದದ ಕಾರಣಕ್ಕೆ ಮತ್ತೊಮ್ಮೆ ಮಂಡಿಯೂರಿದೆ. ಭಯೋತ್ಪಾದಕ ದಾಳಿಯ ನಂತರ ಸಿಂಧೂ ನದಿ ನೀರು ಒಪ್ಪಂದವನ್ನ ರದ್ದು ಮಾಡಿ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ತಿರುಗೇಟನ್ನು ಕೊಡಲಾಗಿದೆ. ಆದರೆ ಇದೀಗ ಭಾರತದ ನಿರ್ಧಾರವನ್ನ ಮರುಪರಿಶೀಲಿಸುವಂತೆ ಮೋದಿ ಸರ್ಕಾರಕ್ಕೆ ಪಾಕಿಸ್ತಾನ ಔಪಚಾರಿಕವಾಗಿ ಮನವಿ ಮಾಡಿದೆ. ಭಾರತದ ನಿರ್ಧಾರದಿಂದ ಕಂಗೆಟ್ಟಿದ್ದ ಪಾಕಿಸ್ತಾನ ಸರ್ಕಾರ ಭಾರೀ ಚಿಂತಿತವಾಗಿತ್ತು. ಭವಿಷ್ಯದ ಬಿಕ್ಕಟ್ಟನ್ನ ಗಮನದಲ್ಲಿಟ್ಟುಕೊಂಡು ಭಾರತಕ್ಕೆ ಈ ಒಂದು ಮನವಿಯನ್ನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಜಲಸಂಪನ್ಮೂಲ ಸಚಿವಾಲಯದ ಕಾರ್ಯದರ್ಶಿ ಸೈಯದ್ ಅಲಿ ಮುರ್ತಜಾ ಅವರು ಭಾರತದ ಜಲಶಕ್ತಿ ಸಚಿವಾಲಯದ ಕಾರ್ಯದರ್ಶಿಗೆ ಪತ್ರ ಬರೆದು ಮಾತುಕತೆಗೆ ಅವಕಾಶ ನೀಡಿ ಅಂತ ಸೂಕ್ಷ್ಮ ನಿರ್ಧಾರವನ್ನ ಮರುಪರಿಶೀಲಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮತ್ತು ಪಾಕಿಸ್ತಾನವು ಈ ವಿಷಯದ ಬಗ್ಗೆ ಚರ್ಚಿಸೋದಕ್ಕೆ ಸಿದ್ಧವಾಗಿದೆ ಅಂತಲೂ ವರದಿಯಾಗಿದೆ. ಇದನ್ನ ಕೇಳಿದ್ರೆ ಹೇಗನ್ಸುತ್ತೆ? ಇದೇ ಕಾರಣಕ್ಕೆ ಮೋದಿ ಹೇಳಿದ್ದು ರಕ್ತ ನೀರು ಒಟ್ಟಿಗೆ ಹರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಒಂದು ವೇಳೆ ಈಗ ಸಿಂಧೂ ನದಿ ನೀರನ್ನ ಬಿಡೋದಕ್ಕೆ ಒಪ್ಪಿದ್ರೆ ಮತ್ತೆ ಪಾಕಿಸ್ತಾನಕ್ಕೆ ಹುಮ್ಮಸ್ಸು ಬರುತ್ತೆ. ಮತ್ತೆ ಪಹಲ್ಗಾಮ್ನಂತಹ ದಾಳಿ ನಡೆಸಿದ್ರೂ ಅಚ್ಚರಿ ಏನಿಲ್ಲ. ಹೀಗಾಗಿನೇ ಭಾರತ ಈ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಕಾಣಿಸ್ತಾ ಇಲ್ಲ. ಪಾಕಿಸ್ತಾನ ಭಯೋತ್ಪಾದನೆಗೆ ಬೆಂಬಲ ನೀಡುವುದನ್ನು ನಿಲ್ಲಿಸುವವರೆಗೆ ಒಪ್ಪಂದವನ್ನ ಸ್ಥಗಿತಗೊಳಿಸದೇ ಇರೋದಾಗಿ ಘೋಷಣೆ ಮಾಡಿದೆ. ಭಾರತ ಈಗ ರಾವಿ, ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳ ನೀರಿನ ಗರಿಷ್ಠ ಬಳಕೆಯನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಯೋಜಿಸ್ತಾ ಇದೆ. ಹಾಗಾಗಿ ಇದು ಪಾಕಿಸ್ತಾನದ ಕಳವಳವನ್ನ ಮತ್ತಷ್ಟು ಹೆಚ್ಚಿಸಿದೆ.
ಭಾರತ ಪಾಕಿಸ್ತಾನದ ವಿಚಾರದಲ್ಲಿ ಎಷ್ಟೊಂದು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ತಿದೆ ಅಂದ್ರೆ ಪಾಕಿಸ್ತಾನದ ಧ್ವಜಕ್ಕೂ ಕಡಿವಾಣ ಹಾಕೋದಕ್ಕೆ ಮುಂದಾಗಿದೆ. ಹೌದು, ಪಾಕಿಸ್ತಾನ ಧ್ವಜ ಮಾರಾಟ ಮಾಡ್ತಿರುವಂತಹ ಅಮೆಜಾನ್, ಫ್ಲಿಪ್ಕಾರ್ಟ್ನಂತಹ ಇ ಕಾಮರ್ಸ್ ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರ ವಾರ್ನಿಂಗ್ ನೀಡಿದೆ. ಅಮೆಜಾನ್ ಇಂಡಿಯಾ, ಫ್ಲಿಪ್ಕಾರ್ಟ್, ಯುಬೈ ಇಂಡಿಯಾ, ಎಟ್ಸಿ, ದಿ ಫ್ಲಾಗ್ ಕಂಪನಿ ಮತ್ತು ದಿ ಫ್ಲಾಗ್ ಕಾರ್ಪೊರೇಷನ್ ನಂತಹ ಪ್ರಮುಖ ಇ ಕಾಮರ್ಸ್ ಸಂಸ್ಥೆಗಳಿಗೆ ಪಾಕಿಸ್ತಾನದ ರಾಷ್ಟ್ರ ಧ್ವಜಗಳು ಮತ್ತು ಅದಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಮಾರಾಟ ಮಾಡುವ ಬಗ್ಗೆ ಕೇಂದ್ರ ಗ್ರಾಹಕರ ರಕ್ಷಣಾ ಆಯೋಗ ನೋಟಿಸ್ಗಳನ್ನು ನೀಡಿದೆ. ಪ್ರಮುಖ ಇ ಕಾಮರ್ಸ್ಗಳಲ್ಲಿ ಮಾರಾಟ ಮಾಡ್ತಿರುವಂತಹ ಪಾಕಿಸ್ತಾನ ಧ್ವಜ, ಪಾಕ್ ಧ್ವಜ ಅಥವಾ ಚಿಹ್ನೆ ಬಳಸಿರುವಂತಹ ಯಾವುದೇ ವಸ್ತುಗಳನ್ನು ಮಾರಾಟ ಮಾಡಬಾರದು. ತಕ್ಷಣವೇ ಈ ಉತ್ಪನ್ನ ಪಟ್ಟಿಗಳನ್ನು ತೆಗೆದುಹಾಕಲು ಆದೇಶಿಸಲಾಗಿದೆ. ಈ ಒಂದು ಮಾರಾಟವು ಸೂಕ್ಷ್ಮತೆ ಇಲ್ಲದ್ದು ಮತ್ತು ರಾಷ್ಟ್ರೀಯ ಭಾವನೆಗಳನ್ನು ಉಲ್ಲಂಘಿಸುತ್ತದೆ ಅಂತ ಅವರು ಖಂಡಿಸಿದ್ದಾರೆ. ಇಂತಹ ಸೂಕ್ಷ್ಮತೆಯ ಕೊರತೆಯನ್ನು ಸಹಿಸಲಾಗುವುದಿಲ್ಲ ಅಂತ ಸಚಿವ ಜೋಶಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಎಲ್ಲ ಆನ್ಲೈನ್ ಮಾರಾಟಗಾರರು ವ್ಯಾಪಾರ ಮಾಡುವಾಗ ಭಾರತೀಯ ಕಾನೂನುಗಳನ್ನು ಪಾಲಿಸಬೇಕು ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಭಾರತದ ಕಠಿಣ ಕ್ರಮಗಳಿಗೆ ಸ್ವಲ್ಪವೇ ಪಾಕಿಸ್ತಾನ ಮೆತ್ತಗಾಗ್ತಿದೆ ಅನ್ನಬಹುದು. ಆದರೆ ಉಗ್ರ ಪೋಷಣೆಯನ್ನು ಮಾತ್ರ ಮುಂದುವರೆಸಿದೆ. ಹಾಗಾದ್ರೆ ವೀಕ್ಷಕರೇ, ಭಾರತದ ಈ ಒಂದು ಕಠಿಣ ನಿರ್ಧಾರಕ್ಕೆ, ಉಗ್ರರನ್ನ ಭೇಟಿಯಾಡ್ತಿರೋದಕ್ಕೆ, ನಮ್ಮ ಭಾರತೀಯ ಸೇನೆಯ ಶೌರ್ಯ ಪ್ರದರ್ಶನಕ್ಕೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.